ಎಲ್ರಿಗೂ ನಮಸ್ಕಾರ. ಶನಿವಾರದ ಮಿನಿ ಲಾಗಿದ್ದು. ಸೊ ಕಿಟ್ಟು ಸಾದ್ ಬಂದಿತ್ತು. ಎಲ್ಲ ಮೇಕಪ್ ಪ್ರಾಡಕ್ಟ್ನ ಜೋಡಿಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ನನ್ನ ಸೀರೆನ ಪಿನ್ ಮಾಡಿಕೊಡ್ತಾ ಇದ್ದಾಳೆ ನನ್ನ ತಂಗಿ. ಸೊ ಅದ್ರ ಜೊತೆಯಲ್ಲಿ ನಮ್ಮ ಚಿಕ್ಕಪ್ಪ ಮಕ್ಕಳಿಗೆಲ್ಲ ಮೆಹಂದಿ ಕೂಡ ಹಾಕ್ಕೊಟ್ವಿ. ಕಾರಣ ಏನಂದರೆ ನಮ್ಮ ಅತ್ತೆ ಮಗಳದು ಮದುವೆ ಧರ್ಮಸ್ಥಳದಲ್ಲಿ ಇರೋದ್ರಿಂದ ನಾವು ಇಡೀ ಫ್ಯಾಮಿಲಿಯವರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡು ಕಾರಲ್ಲಿ ಮುಂಚೆನೇ ಹೊರಟ್ವಿ. ಅದಾದಮೇಲೆ ಸೈಡಲ್ಲಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಒಂದು ರೆಸ್ಟೋರೆಂಟಲ್ಲಿ ಹಾಕಿ ಊಟ ಕೂಡ ಮುಗಿಸ್ಕೊಂಡ್ವಿ. ಸಕಲೇಶಪುರ ಸ್ಟಾರ್ಟ್ ಆಗೋಷ್ಟರಲ್ಲಿ ಸಾಯಂಕಾಲ 4:04 ಆಗಿತ್ತು. ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ 7:15 ಆಯಿತು. ಅದಾದಮೇಲೆ ಹೊರಗಡೆಯಿಂದನೇ ನೋಡಿದಾಗ ಅನ್ನಿಸ್ತು ಎಷ್ಟೊಂದು ರಶ್ ಇದೆ ಅಂತ. ಹಾಗಾಗಿ ನಮ್ಮ ಕಾರ್ನ ಸೈಡಲ್ಲಿ ಹಾಕಿ ನಮ್ಮ ಫ್ಯಾಮಿಲಿ ಬಂದಿದ್ದಂಥ KSRTC ಬಸ್ನ ಹತ್ಕೊಂಡ್ವಿ. ಇದರಲ್ಲಿ ನಮಗೆ ಡೈರೆಕ್ಟಾಗಿ ದರ್ಶನಕ್ಕೆ ಟಿಕೆಟ್ ಇದೆ ಅಂತ ಅಂದರು. ಹಾಗಾಗಿ ಈ ಬಸ್ಸಲ್ಲಿ ಹತ್ಕೊಂಡು ಫ್ಯಾಮಿಲಿಯವ್ರ ಜೊತೆ ದೇವ್ರ ದರ್ಶನಕ್ಕೆ ಹೊರಟ್ವಿ. 1 ಅವರ್ಗೆಲ್ಲ ನಮಗೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಜೊತೆಗೆ ಪ್ರಸಾದ ಕೂಡ ಸಿಕ್ತು. ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಗಿತ್ತು. ಎಲ್ಲರೂ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ರೂಮ್ಗೆ ಹೋಗಿ ಒಂದಷ್ಟು ರೆಸ್ಟ್ ಮಾಡೋಣ ಅಂತ 11 ಗಂಟೆ ಅಷ್ಟರಲ್ಲಿ ರೂಮ್ಗೆ ಹೋದ್ವಿ. ಬೆಳಿಗ್ಗೆ ಅಂದರೆ ಭಾನುವಾರ ಬೆಳಿಗ್ಗೆ ಅತ್ತೆ ಮಗಳದ್ದು ಧಾರೆ ಮುಹೂರ್ತ ಇರೋದ್ರಿಂದ ಅವಳಿಗೆ ರೆಡಿ ಮಾಡಬೇಕು ಅಂತ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.